ಇದು ಬಂಡವಾಳಶಾಹಿ ದೃಷ್ಟಿ. ಭಾರತ ದೇಶಕ್ಕೂ ಕೂಡ ಗ್ಲೋಬಲೈಸೇಷನ್ ಬಂದ ಮೇಲೆ ಗೊತ್ತಿಲ್ಲದ ಹಾಗೆ ಇದೆಲ್ಲವೂ ಬರ್ತಾ ಇದೆ. ಮೇಲ್ನೋಟ ಕಾಣಿಸೋದಷ್ಟೇ ಸತ್ಯ ಅಲ್ಲ, ಆಳದಲ್ಲಿ ಇಡೀ ಸಮಾಜವೇ ಹೆಂಗೆಡ್ತಾ ಇದೆ ಅಂದ್ರೆ ಯಾರು ಯಾರಿಗೂ ಇನ್ಮೇಲೆ ಸಹಾಯ ಮಾಡೋದಿಲ್ಲ. ನೀನೇ ಉಳ್ಕೊಳ್ಳೋ ಯೋಗ್ಯತೆ ಇದ್ರೆ ನೀನು ಉಳ್ಕೋ ಅನ್ನುವಂಥ ದನಿ ಸಮಾಜದೊಳಗೆ ಕೇಳಿಸ್ತಾ ಇದೆ. ಈ ಮಾತುಗಳನ್ನ ಯಾಕೆ ಹೇಳಿದೆ ಅಂದ್ರೆ, ಅಮೃತ ಮಹೋತ್ಸವ ಆಚರಿಸಿಕೊಳ್ಳುವ ಪ್ರೌಢಶಾಲೆಗೆ ಅತ್ಯದ್ಭುತವಾದ ಭೂತಕಾಲ ಇದೆ. ವರ್ತಮಾನ ಹೇಳ್ಕೊಳ್ಳೋ ಅಷ್ಟಿಲ್ಲ, ಭವಿಷ್ಯದ ಬಗ್ಗೆ ಆಸೆ ಕೂಡ ಇಟ್ಕೊಳ್ಳೋದಿಲ್ಲ. ಈ ಪರ್ವ ಕಾಲದಲ್ಲಿ, ಈ ಸಂಕ್ರಾಂತಿ ಕಾಲದಲ್ಲಿ ನಿಂತು ನಾವು ಒಂದು ದೊಡ್ಡ ಮಹೋತ್ಸವ ಮಾಡ್ತಿದ್ದೀವಿ. ನಾನು ಬಂದಾಗ ಓದಿದೆ, ಹಿರಿಯರನ್ನು ಕೇಳಿ ತಿಳ್ಕೊಂಡಿದ್ದೀನಿ. ಈ ಶಾಲೆ ಅತ್ಯದ್ಭುತವಾದ ಮೈಂಡ್ಗಳನ್ನ, ಅತ್ಯದ್ಭುತ ಮತಿಗಳನ್ನು ಸೃಷ್ಟಿ ಮಾಡಿದೆ. ಅದ್ಭುತವಾದ ವ್ಯಕ್ತಿಗಳು ತಯಾರಾಗಿದ್ದಾರೆ. ಬಹಳ ಅದ್ಭುತವಾದ ಅಧ್ಯಾಪಕರಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಇನ್ನೂ ಮಂಡ್ಯದ ಎಲ್ಲ ಮನಸ್ಸುಗಳಲ್ಲಿಯೂ ಚಿರಸ್ಥಾಯಿಯಾಗಿದ್ದಾರೆ. ಆದರೆ ಈಗೇನಾಗಿದೆ, ನೇರವಾಗಿ ಹೇಳ್ಬಿಡ್ತೀನಿ, ಅಮೃತ ಮಹೋತ್ಸವದ ಈ ಹೊತ್ತು ಸಂಭ್ರಮ, ಸಂತೋಷ, ಸಡಗರ ಇವೆಲ್ಲ ಎಷ್ಟು ಮುಖ್ಯವಾಗಿಯೋ ಅಷ್ಟೇ ಮುಖ್ಯವಾದದ್ದು ಇದನ್ನ ನಿಜವಾಗಿ ಅಮೃತ ಮಾಡಬೇಕಾಗಿರೋದು. ಇದಕ್ಕೆ ಶಾಲೆ ಆಡಳಿತ ಮಂಡಳಿ, ಶಾಲೆ ಅಧ್ಯಾಪಕರು ಕೂಡ ನಾವು ಉಳ್ಕೋಬೇಕು ಅಂತ ಡಿಟರ್ಮಿನ್ ಮಾಡಬೇಕು. ಸರ್ಕಾರ ಇದನ್ನು ಉಳಿಸ್ಬೇಕು ಅಂತ ಯೋಚನೆ ಮಾಡಬೇಕು. ಬರೀ ಸರ್ಕಾರವೇ ಯೋಚನೆ ಮಾಡಿದ್ರೂ ಶಾಲೆ ಉಳಿಯೋದಿಲ್ಲ. ಬರೀ ಅಧ್ಯಾಪಕರೇ ನಾವು ಉಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರೂ ಶಾಲೆ ಉಳಿಯೋದಿಲ್ಲ. ಬಂಧುಗಳೇ, ನಾನು ಸತ್ಯವಾಗ್ಲೂ ಮುಖಸ್ತುತಿ ಮಾಡ್ತಿಲ್ಲ. ಸನ್ಮಾನ್ಯ ಕುಮಾರಣ್ಣ ಅವರು ಈ ವೇದಿಕೆ ಮೇಲಿದ್ದಾರೆ. ಭಾರತ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಮಂತ್ರಿಯಾಗಿರುವ ಅವರಿಗೆ, ಕರ್ನಾಟಕ ರಾಜ್ಯದ ಬಹಳ ಎತ್ತರದ ರಾಜಕಾರಣಿಯಾಗಿರುವ ಅವರಿಗೆ, ಮಂಡ್ಯ ಜಿಲ್ಲೆಯ ಸಂಸದರೂ ಆಗಿರುವ ಅವರಿಗೆ 76 ವರ್ಷಗಳು ತುಂಬಿರುವ ಈ ಸಂಸ್ಥೆಯನ್ನು ಉಳಿಸಬೇಕು ಅಂತ ಮನಸ್ಸು ಮಾಡೋದು ದೊಡ್ಡದಲ್ಲ. ಅದನ್ನು ಹೇಗೆ ಉಳಿಸಬೇಕು ಅಂತ ನಾನಿಲ್ಲಿ ಸಲಹೆ ಕೊಟ್ಟರೆ ಅದು ಅಸಭ್ಯವಾಗುತ್ತೆ. ಏನು ಆಲೋಚನೆ ಮಾಡಿದ್ರೆ ಹೇಳ್ಬಾರ್ದು, ಅಥವಾ ನನ್ನ ಆಲೋಚನೆಗಳಿದ್ರೆ ಅದನ್ನು ಶಾಲಾ ಆಡಳಿತ ಒಪ್ಕೋಬೇಕು. ಅದಕ್ಕೆ ಬೇರೆ ಬೇರೆ ಬಗೆಗಳಿರ್ಬೇಕು. ಆ ಯಾವುದಾದರೂ ಬಗೆಯಲ್ಲಿ ಈ ಶಾಲೆ ಆಡಳಿತ ಮಂಡಳಿಯವರು, ಶಾಲೆಯ ಹಿತಾಸಕ್ತರು, ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಶಾಲೆಯ ಹಿರಿಯ ಅಧ್ಯಾಪಕರು ಅವರೆಲ್ಲರೂ ಹೋಗಿ ಸನ್ಮಾನ್ಯ ಕುಮಾರಣ್ಣ ಅವರೊಂದಿಗೆ ಕೂತು ಚರ್ಚೆ ಮಾಡೋದಾದ್ರೆ, ಒಂದು ಒಳ್ಳೆ ಪ್ರಸ್ತಾವನೆ ಇಟ್ಕೊಂಡು ಹೋಗೋದಾದ್ರೆ, ಇದು ನಾಳೆಗಳಿಗೂ ಉಳಿಯುವಂತಹ ಅಮೃತ ಮಹೋತ್ಸವ ಆಗುತ್ತೆ. ಇಲ್ಲದೆ ಇದ್ರೆ ಇವತ್ತಿನ ಸಂಜೆ ಸಮಾರೋಪ ಮುಗಿದ್ಮೇಲೆ ಮುಗಿದೋದು. ಅಂಥದ್ದೊಂದು ಯೋಜನೆ ತಯಾರಾಗಬೇಕು. ನಾನು ಈ ಸಮಾರಂಭಕ್ಕೆ ಬಂದಿದ್ದೆ ಆ ಕಾರಣಕ್ಕೆ, ಅದನ್ನು ಹೇಳಬೇಕು. ತಾವೆಲ್ಲರೂ ಇದ್ದೀರಿ. ಖಾಸಗೀಕರಣ ಅನ್ನೋದು ನಮಗೆ ಗೊತ್ತಿಲ್ಲದ ಹಾಗೆ ಆಗ್ತಾ ಇದೆ. ಒಂದು ಅರ್ಥದಲ್ಲಿ ಇದು ಖಾಸಗಿ ಶಾಲೆಯೇ, ಒಂದು ಕಾರ್ಖಾನೆ ನಡೆಸ್ತಿರೋ ಶಾಲೆ. ಕಾರ್ಖಾನೆಗೆ ತಾನು ಉಳ್ಕೊಳ್ಳೋದೇ ಕಷ್ಟ ಆಗಿರುವ ಶಾಲೆ ಉಳಿಸ್ಕೊಳ್ಳೋದು ಯಾವ್ದು ದೊಡ್ಡದು ಅಂತ ಯೋಚನೆ ಮಾಡ್ತಿರ್ಬೋದು. ಆದ್ರೆ ಶಾಲೆ ಉಳಿಬೇಕಾದದ್ದು ಬಹಳ ದೊಡ್ಡ ವಿಷಯ. ಉಳಿಯಲೇಬೇಕು ಶಾಲೆ. ಕಾರ್ಖಾನೆಯ ಆಡಳಿತ ಮಂಡಳಿ ಇಷ್ಟೊಂದು ದೀರ್ಘವಾದ ಇತಿಹಾಸ ಇರುವಂತಹ ಶಾಲೆಯನ್ನ ನಿಧಾನವಾಗಿ ಸಾಯೋದಕ್ಕೆ ಬಿಟ್ರೆ ಯಾವ ಆಡಳಿತ ಮಂಡಳಿನೂ ಜನ ಕ್ಷಮಿಸುವುದಿಲ್ಲ. ಹೋಗ್ಲಿ, ನಾವೇನ್ ಮಾಡೋಕ್ಕಾಗತ್ತೆ ಅಂತ ಅವರ ಅಸಹಾಯಕರಾಗಬಾರ್ದು. 75 ವರ್ಷಗಳ ದೀರ್ಘವಾದ ಇತಿಹಾಸ ಇರುವಂತ, ದೇದೀಪ್ಯಮಾನ ಇದು ಇತಿಹಾಸ ಇರುವಂತ ಒಂದು ಅದ್ಭುತವಾದ ಶಾಲೆ. ಈ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದಂತ ಶ್ರೀ ಮನ್ನಾರ್ ಕೃಷ್ಣರಾವ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಬಹಳ ದೊಡ್ಡ ಲೇಖಕರು.
ನಾನು ಅದನ್ನ ನೋಡಿ ಬಲ್ಲೆ, ಓದಿ ಬಲ್ಲೆ. ಅಂಥದ್ದೊಂದು ದೊಡ್ಡ ಪರಂಪರೆ ಇದೆ. ಆ ಪರಂಪರೆಗೆ ನಾವು ಸಲ್ಲಿಸುವ ಗೌರವ ಅಂದ್ರೆ ಈ ಶಾಲೆಯನ್ನ ಮತ್ತೆ ಜೀವಂತಗೊಳಿಸುವುದು. ಅದಕ್ಕೆ ಈ ಕಾರ್ಯಕ್ರಮ ಕಾರಣವಾಗಬೇಕು. ಇವತ್ತು ಯಾರು ಒಂದು ದಿನದ ಉತ್ಸವ ಅಂತ ಸೇರಿದ್ದಾರೋ ಮಹನೀಯರು, ಆ ಎಲ್ಲ ಮಹನೀಯರು ನಿರಂತರವಾಗಿ ಶಾಲೆಯ ಜೊತೆ ಸಂಪರ್ಕದಲ್ಲಿರಬೇಕು. ಇವತ್ತಿನ ಅಮೃತ ಮಹೋತ್ಸವ ಆಚರಿಸಿ ಮುಗಿಸಿದ ಮೇಲೆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಜವಾಬ್ದಾರಿ ಮುಗಿಯುವುದಿಲ್ಲ. ಇಲ್ಲಿರುವ ಬಹಳಷ್ಟು ಜನ ಒಳ್ಳೊಳ್ಳೆಯ ಸ್ಥಾನಗಳಲ್ಲಿರುವವರು, ಜಗತ್ತನ್ನ ಬಹಳ ಚೆನ್ನಾಗಿ ನೋಡಿರುವವರು, ಶೈಕ್ಷಣಿಕ ವಿದ್ಯಮಾನಗಳನ್ನು ಗಮನಿಸ್ತಿರೋರು. ಸಾಧ್ಯ ಆದ್ರೆ ನನಗನ್ಸುತ್ತೆ ಇತಿಹಾಸ ಇರುವಂತ ಶಾಲೆಗಳನ್ನ, ಇತಿಹಾಸ ಇರುವಂತ ಕಟ್ಟಡಗಳನ್ನ ಸರ್ಕಾರ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡುತ್ತಲ್ಲ, ಹೆರಿಟೇಜ್ ಬಿಲ್ಡಿಂಗ್ ಗಳನ್ನ ಉಳಿಸಬೇಕು ಅಂತ ಯೋಚನೆ ಮಾಡುತ್ತಲ್ಲ. ಇತಿಹಾಸ ಪ್ರಜ್ಞೆ ಇರುವಂತಹ ಸರ್ಕಾರಗಳು ಇತಿಹಾಸ ಇರುವಂತಹ ಶಾಲೆಗಳನ್ನ ಅಥವಾ ಯಾವುದೇ ಸಾಂಸ್ಕೃತಿಕ ಸಂಸ್ಥೆಗಳನ್ನ ಉಳಿಸುವುದಕ್ಕೆ ನೆರವಾಗಿದೆ. ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆರಂಭ ಆಗಿದೆ. ಸುದೀರ್ಘವಾದ ಭಾಷಣ ಮಾಡುವ ಉಮೇದು, ಉತ್ಸಾಹ ನನಗೂ ಇದೆ. ಆದರೆ ಪೂಜ್ಯ ಮಹಾಸ್ವಾಮಿಗಳಿದ್ದಾರೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರಿದ್ದಾರೆ. ಈ ಸಭೆಯಲ್ಲಿ ಕುಮಾರಣ್ಣ ಅವರು ಏನು ಭಾಷಣ ಮಾಡ್ತಾರೋ ಅಲ್ಲಿ ಯಾವುದು ನಮಗೆ ಗೊತ್ತಿಲ್ಲ. ಆದರೆ ಈ ಶಾಲೆ ಉಳಿಸುವುದಕ್ಕೆ ನಾನು ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಅಂತ ಅವರ ಆಶ್ವಾಸನೆ ಕೊಟ್ಟರೆ ಅದು ನಡೆಯುತ್ತೆ. ಈ ನುಡಿದ ಯಾವ ಮಾತುಗಳು ನಮಗೆ ಮುಖ್ಯ ಆಗೋದಿಲ್ಲ. ಇವತ್ತಿಗೆ ಈ ಶಾಲೆಯನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಇಷ್ಟು ವಿಶಾಲವಾದ ಮೈದಾನ ಇದೆ, ಇದಕ್ಕೆ ಇಷ್ಟು ಒಳ್ಳೆ ಕಟ್ಟಡ ಇದೆ, ಇಷ್ಟು ದೀರ್ಘಕಾಲ ಬದುಕೊಂಡು ಬಂದಿದೆ. ನಾಳೆ ಭವಿಷ್ಯವನ್ನ ಎದುರುಗೊಳ್ತಾ ಇರುವಂತಹ ಮಕ್ಕಳಿದ್ದಾರೆ. ಇವರೆಲ್ಲರ ಹಿತದೃಷ್ಟಿಯಿಂದ ಅವರು ಮಂಡ್ಯ ಜಿಲ್ಲೆಯ ಸಂಸದರೂ ಆಗಿರುವುದರಿಂದ, ದೇಶದ ಮಟ್ಟದಲ್ಲಿ ಮಂಡ್ಯವನ್ನ ಪ್ರತಿನಿಧಿಸುತ್ತಿರುವರಾದ್ರಿಂದ ಈ ಮಂಡ್ಯಕ್ಕೆ ಶೈಕ್ಷಣಿಕವಾದ ಜೀವಜಲವನ್ನು ನಿರಂತರವಾಗಿ ಹರಿಸುವಂತ ಅನಿವಾರ್ಯತೆ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳಿಗೂ ಇರೋದ್ರಿಂದ ಅವರು ಅಂಥದೊಂದು ಜೀವಜಲವನ್ನು ನೀಡುವಂತ ಆಶ್ವಾಸನೆಯನ್ನು ನೀಡುತ್ತಾರೆ ಅಂತ ನಾನು ಭಾವಿಸ್ತೇನೆ. ಪರಮ ಪೂಜ್ಯ ಜಗದ್ಗುರುಗಳಿದ್ದಾರೆ. 550 ವಿದ್ಯಾಸಂಸ್ಥೆಗಳನ್ನು, 550 ಬೇರೆ ಬೇರೆ ಬಗೆಯ ಸಂಸ್ಥೆಗಳನ್ನು, ವಿದ್ಯಾಸಂಸ್ಥೆಗಳು ಸೇರಿ ನಡೆಸ್ತಾ ಇರೋರು. ಆಧುನಿಕ ಕಾಲದ ಅಗತ್ಯಗಳೇನು, ಹೊಸ ಜಗತ್ತಿನ ವಿದ್ಯಾಭ್ಯಾಸವನ್ನ ನಾವು ಹೇಗೆ ಡಿಫೈನ್ ಮಾಡಬೇಕು ಅನ್ನೋದು ಪರಮ ಪೂಜ್ಯ ಜಗದ್ಗುರುಗಳಿಗೆ ಅತ್ಯದ್ಭುತವಾಗಿ ಗೊತ್ತಿದೆ. ಈ ಜಗತ್ತಿನಲ್ಲಿ ಏನು ವಿದ್ಯಮಾನಗಳು ನಡೀತಾ ಇವೆ ಮತ್ತು ಶೈಕ್ಷಣಿಕವಾಗಿ ನಾವು ಉಳ್ಕೋಬೇಕಾದ್ರೆ, ಜಗತ್ತಿಗೆ ಪ್ರಸ್ತುತವಾಗಬೇಕಾದ್ರೆ ನಮ್ಮ ವಿದ್ಯಾಭ್ಯಾಸ ಯಾವ ದಿಕ್ಕಿನಲ್ಲಿ, ದಿಸೆಯಲ್ಲಿ ಹೋಗಬೇಕಾಗಿದೆ ಮತ್ತು ಹೇಗೆ ಮರುಹುಟ್ಟು ಪಡಿಬೇಕಾಗಿದೆ ಅನ್ನುವಂತ ಅತ್ಯಂತ ಸ್ಪಷ್ಟವಾದ ಕಲ್ಪನೆ ಇರುವರು, ಪರಿಕಲ್ಪನೆ ಇರುವರು ಪೂಜ್ಯ ಮಹಾಸ್ವಾಮಿಗಳವರು. ಬಹಳ ದೊಡ್ಡ ಅಧ್ಯಾತ್ಮಿಗಳು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು. ನಮ್ಮೆಲ್ಲರ ಅದೃಷ್ಟ ಪೂಜ್ಯ ಮಹಾಸ್ವಾಮಿಗಳವರು ಇಡೀ ಈ ಭಾಗಕ್ಕೆ, ಈ ಸಮುದಾಯಕ್ಕೆ ಮಾರ್ಗದರ್ಶಕರಾಗಿರೋದು. ಅವರಿಲ್ಲದೆ ಯಾವ ಸಮಾರಂಭವೂ ಪೂರ್ಣವಾಗುವುದಿಲ್ಲ. ಅವರು ಬರೆದಿದ್ರೆ ಯಾವ ಸಮಾರಂಭವೂ ಪೂರ್ಣವಾಗುವುದಿಲ್ಲ, ಅರ್ಥ ಬರುವುದಿಲ್ಲ. ಅವರ ಆಶೀರ್ವಚನವನ್ನು ಕೂಡ ನಾವು ನಿರೀಕ್ಷೆ ಮಾಡುತ್ತಿದ್ದೇವೆ. ಅವರು ಏನು ಹೇಳಿಯಾರು, ಈ ಶಾಲೆಯ ನಾಳೆಗಳಿಗೆ ಅವರು ಯಾವ ಮಾರ್ಗದರ್ಶನ ಮಾಡಿಯಾರು ಅನ್ನುವಂಥ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ನನ್ನಂಥವನ ಆಸೆ ಮಂಡ್ಯ ಜಿಲ್ಲೆ ಶೈಕ್ಷಣಿಕ ನಕ್ಷೆಯಲ್ಲಿ ಈಗೀಗ ಒಂದು ದೃಢವಾದ, ಗಟ್ಟಿಯಾದ ಸ್ಥಾನವನ್ನು ಗಳಿಸಿಕೊಳ್ತಾ ಇರುವಾಗ ನಮ್ಮಂಥವರೆಲ್ಲರ ಆಸೆ ಅದು ಇನ್ನಷ್ಟು ದೃಢವಾಗಲಿ,
ಇನ್ನಷ್ಟು ವ್ಯಾಪಕವಾಗಲಿ, ಇನ್ನಷ್ಟು ಗಾಢವಾಗಲಿ, ಗಟ್ಟಿಯಾಗಲಿ ಅನ್ನುವ ನಿರೀಕ್ಷೆ. ಈ ದಿನ ಮೈ ಶುಗರ್ ಪ್ರೌಢಶಾಲೆಯ ಈ ಅಮೃತ ಮಹೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಇಂಥ ಗಣ್ಯರ ಜೊತೆ ವೇದಿಕೆ ಹಂಚಿಕೊಳ್ಳುವ ಅವಕಾಶ ಕಲ್ಪಿಸಿ ನನಗೆ ಬಹಳ ದೊಡ್ಡ ಗೌರವ ಕೊಟ್ಟಿದ್ದೀರಿ. ಈ ಅಮೃತ ಮಹೋತ್ಸವ ಸಮಿತಿಗೆ, ಮೈ ಶುಗರ್ ಸಂಸ್ಥೆಯ ಆಡಳಿತ ವರ್ಗಕ್ಕೆ ಮತ್ತು ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿಸಿಕೊಂಡು ನಿಮ್ಮೆಲ್ಲರಿಗೂ ಶಿರಬಾಗಿ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ.